ಅದು ಡೆಲ್ಲಿ ಸ್ಮೆಲ್ ಇಲ್ಲ. ಕೇಂದ್ರ ಸರ್ಕಾರದ ಸೂಕ್ಷ್ಮ, ಅತಿ ಸೂಕ್ಷ್ಮ ಮತ್ತು ಮಧ್ಯಮ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಕರ್ನಾಟಕದಿಂದ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಕಲ್ಲಂಡೂರು ಡಾಕ್ಟರ್ ಆರ್ ನಾಗರಾಜ್ ಸರ್ಗೆ ಮೊದಲಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ಅಲ್ಲದೆ ಇವತ್ತು ಕೋಲಾರ ಜಿಲ್ಲೆಗೆ ಒಂದು ಕಳಶ ಕೀರ್ತಿ ಪ್ರಿಯರಾಗಿದ್ದಾರೆ. ಯಾಕಂದ್ರೆ ಇವತ್ತು ಕೇವಲ ಒಂದು ವೈದ್ಯ ವೃತ್ತಿಯಲ್ಲೇ ಅಲ್ಲ, ಸಮಾಜಮುಖಿ ಸೇವೆಗಳಲ್ಲಿ ತೊಡಗಿಸ್ಕೊಂಡು ಬಡ ವಿದ್ಯಾರ್ಥಿಗಳಿಗೆ ಮತ್ತು ಬಡವರಿಗೆ ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಸಹಾಯ ಮಾಡ್ತಾ ಒಂದು ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿರ್ತಾರೆ. ಮುಂದೆ ಏನು ಕಳೆದ ಬಾರಿ MLC ಎಲೆಕ್ಷನ್ ಸಹ ನಿಂತು ಪರಾಭವಗೊಂಡಿದ್ರು. ಆದ್ರೆ ಮುಂದಿನ ದಿನಗಳಲ್ಲಿ MLC ಸಹ ಆಗ್ಲಿ, ಏನು ಕೇಂದ್ರ ಸರ್ಕಾರದ ಒಂದು ನಿಗಮದ ಸದಸ್ಯ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹ ತುಂಬಾ ಸಂತಸದ ವಿಚಾರ ಆಗಿದೆ. ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಗೆ ಅವ್ರು ಏನ್ ಹೇಳಿದ್ರು, ಈಗ ಮಾವು ಸಂಸ್ಕರಣಾ ಘಟಕ ಮತ್ತೆ ಟೊಮೆಟೊದಿಂದ ಏನೆಲ್ಲ ಬೆಳೆ ಸಾಧ್ಯ ಆಗುತ್ತೆ ಬಳಸಲಿಕ್ಕೆ, ಅಂದ್ರೆ ಸಾಸ್ ಆಗ್ಬೋದು ಅಥವಾ ಇದು ನಮ್ಮ ಮಾವಿನ ಹಣ್ಣಿಂದ ಉಪ್ಪಿನಕಾಯಿ ಆಗ್ಬೋದು, ಜ್ಯೂಸ್ ಆಗ್ಬೋದು. ಅದೇ ರೀತಿ ಎಲ್ಲಾ ಮಾವಿಗೆ ಮತ್ತು ಟೊಮೆಟೊ ಹಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಇದರಲ್ಲಿ ವೇಸ್ಟ್ ಆಗದೇನೆ ರೈತರಿಗೆ ಅನಾನುಕೂಲ ಆಗದ ರೀತಿಯಲ್ಲಿ ದಯವಿಟ್ಟು ಒಂದು ಸಂಸ್ಕರಣಾ ಘಟಕವನ್ನ ಮಾಡ್ಲಿ. ಯಾಕಂದ್ರೆ ಇವರು ನಿತೀಶ್ ಕುಮಾರ್ ಅವರ ಇದರಲ್ಲಿ ಇರೋದ್ರಿಂದ ಈಗ ಕನಿಷ್ಠ ಪಕ್ಷ ನಿತೀಶ್ ಕುಮಾರ್ ಅವರು ಸಹ ಅಧಿಕಾರ ಇದೆ. ದಯವಿಟ್ಟು ಅವ್ರ ಹತ್ರ ಒತ್ತಡ ಹಾಕಿ ನೀವೊಂದು ಕೋಲಾರ ಜಿಲ್ಲೆಗೆ ನಿಮ್ದೇ ಆಗಿರ್ತಕ್ಕಂಥ ಮಾವು ಸಂಸ್ಕರಣಾ ಘಟಕ ಮತ್ತು ಟೊಮೆಟೊ ಸಂಬಂಧಪಟ್ಟಿರ್ತಕ್ಕಂಥ ಏನು ಉತ್ಪನ್ನಗಳ ವಿಚಾರವಾಗಿ ಯಾವ್ದಾನ ಒಂದು ಕಾರ್ಖಾನೆಯನ್ನು ತಗೊಂಡ್ಬರ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಸರ್. ಧನ್ಯವಾದಗಳು. ಎಲ್ಲೇ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಇವತ್ತು ನಾನೊಂದು ಸಿಹಿ ಸುದ್ದಿ ಕೊಡೋದೇನಪ್ಪ ಅಂದ್ರೆ, ಭಾರತ ಸರ್ಕಾರದ ಅಡಿಯಲ್ಲಿ ಇರ್ತಕ್ಕಂಥ MSME ಅಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್, ಇದರ ಒಂದು ಅಡಿಯಲ್ಲಿ ಇರ್ತಕ್ಕಂಥ ಹೈದರಾಬಾದ್ನ ಹೆಡ್ ಕ್ವಾರ್ಟರ್ ಇರ್ತಕ್ಕಂಥ ದೊಡ್ಡ ಸಂಸ್ಥೆ ಒಂದು ಅಂದ್ರೆ NIMSME ಅಂತ, ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ MSME ಅಂತ. ಅಂದ್ರೆ ಏನಪ್ಪಾ ಅಂದ್ರೆ ಸೂಕ್ಷ್ಮ, ಸಣ್ಣ ಮತ್ತೆ ಮಧ್ಯಮ ಕೈಗಾರಿಕೆಗಳನ್ನು ನಡೆಸೋದಕ್ಕೆ ಉತ್ತೇಜನವನ್ನು ಕೊಡ್ತಕ್ಕಂಥ, ಟ್ರೈನಿಂಗ್ಸ್ ಅನ್ನು ಕೊಡ್ತಕ್ಕಂಥ, ಮತ್ತೆ ಆ ಒಂದು ಎಕ್ಸ್ಪರ್ಟ್ ಅನ್ನ ಮಾಡ್ತಕ್ಕಂಥ, ಕ್ಲಸ್ಟರ್ಗಳನ್ನ ಮಾಡ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಟ್. ಆ ಇನ್ಸ್ಟಿಟ್ಯೂಟ್ಗೆ ಇವತ್ತು ನನ್ನ ಕೇಂದ್ರ ಸರ್ಕಾರ ಗವರ್ನೆನ್ಸ್ ಬಾಡಿ ಮೆಂಬರ್ ಅನ್ನು ಮಾಡಿದ್ದಾರೆ. ಅಂದ್ರೆ ಗವರ್ನೆನ್ಸ್ ಬಾಡಿ ಮೆಂಬರ್ ಅಂದ್ರೆ ಆಡಳಿತ ಮಂಡಳಿಯ ಒಂದು ಸದಸ್ಯನಾಗಿ ಮಾಡಿದ್ದಾರೆ. ಈ ಒಂದು ಆಡಳಿತ ಮಂಡಳಿಯಲ್ಲಿ ನಾವು ಸುಮಾರು ಒಂದು 18 ಜನ ಇರ್ತೀವಿ. ಅದರಲ್ಲಿ ಮುಖ್ಯವಾಗಿ ಚೇರ್ಮನ್ ಬಂದು ಕ್ಯಾಬಿನೆಟ್ ಮಿನಿಸ್ಟರ್ ಜಿತನ್ ರಾಮಂಜಿ ಅವರು ಇರ್ತಾರೆ. ಮತ್ತೆ ಕೋ ಚೇರ್ ಪರ್ಸನ್ ಬಂದು ಶೋಭಾ ಕರಂದ್ಲಾಜೆ ಮೇಡಮ್ ಇರ್ತಾರೆ. ಅಂದ್ರೆ ಅವರು MOS ಮಿನಿಸ್ಟ್ರಿ ಆಫ್ ಸ್ಟೇಟ್ ಏನಕ್ಕೆ MSME ಮತ್ತೆ ಲೇಬರ್ ಇದಕ್ಕೆ ಖಾತೆಗೆ ಅವ್ರು ಇರ್ತಾರೆ. ಮತ್ತೆ ವೈಸ್ ಚೇರ್ ಪರ್ಸನ್ ಬಂದು ಸೆಕ್ರೆಟರಿ ಟು ದ MSME ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರು ಇರ್ತಾರೆ. ಅದು ಬಿಟ್ಟು ಇನ್ನು ಉಳಿದಂತೆಲ್ಲ ನಾನು ಸಹ ಸೇರಿ ಅಡಿಷನಲ್ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ ಟು ದ MSME, ಕಾಯಿಲ್ ಬೋರ್ಡ್ ಚೇರ್ಮನ್, ಮತ್ತೆ ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ನ ಚೇರ್ಮನ್ ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್, KVIC ಖಾದಿ ವಿಲೇಜ್ ಇಂಡಸ್ಟ್ರಿಯಲ್ ಕಮಿಷನ್ ನ ನ್ಯಾಷನಲ್ CEO, ಅದ್ರ ಜೊತೆಗೆ ಸಿಡ್ಬಿ ಬ್ಯಾಂಕ್ ಚೇರ್ಮನ್, ಇವರೆಲ್ಲ ಸಹ ನಾವು
ಮೆಂಬರ್ಸ್ ಇರ್ತೀವಿ. ಆಲ್ಮೋಸ್ಟ್ ಎಲ್ಲ ಇದರಲ್ಲಿ ಬಹಳಷ್ಟು ಜನ IAS ಆಫೀಸರ್ಗಳು ಇರ್ತಾರೆ. ಹಾಗಾಗಿ ಅಂದ್ರೆ ಎಲ್ಲ ಒಂದು ಇಲಾಖೆಗಳಿಂದ ಆ MSMEಗೆ ಯಾವ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಒಂದು ವಿಂಗಿಗಳಿಂದ ಇರ್ತಕ್ಕಂಥ ಎಲ್ಲ ಇವ್ರನ್ನ ಸಹ IAS ಆಫೀಸರ್ಗಳನ್ನ ಸಹ ಇದರಲ್ಲಿ ಇದು ಮಾಡಿದ್ದಾರೆ. ನಾನ್ ಅಫಿಷಿಯಲ್ ಅಂದ್ರೆ ಅಫಿಷಿಯಲ್ ಬಿಟ್ಟು ನಾನ್ ಅಫಿಷಿಯಲ್ ಆಗಿ ನಮ್ಮನ್ನ ನಾಮಿನೇಟ್ ಮಾಡಿರ್ತಕ್ಕಂಥವ್ರು ಕೇವಲ ನಾವೀಗ ಒಂದು 7 ಜನ ಇದ್ವಿ. ಆ 7 ಜನದಲ್ಲಿ ಸಹ ನನ್ನೊಬ್ಬನ್ನ ಗುರುಸಿ ಏನು ಇವತ್ತು ಕೇಂದ್ರ ಸರ್ಕಾರ ನನಗೆ ಈ ಒಂದು ಜವಾಬ್ದಾರಿಯನ್ನ ಕೊಟ್ಟಿದೆ, ನೇಮಕ ಮಾಡಿದೆ. ನಾನು ಕೇಂದ್ರ ಸರ್ಕಾರಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ, ಬಿಹಾರದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಈಗ ಪ್ರೆಸೆಂಟ್ ರಾಜ್ಯಸಭಾ ಮೆಂಬರ್ ಆಗಿರ್ತಕ್ಕಂಥ NDA ಸರ್ಕಾರದ ಮುಖ್ಯ ನೇತಾರವಾಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವನ್ನ ನಾನು ಈ ಒಂದು ಮೀಡಿಯಾ ಮುಖಾಂತರ ನಾನು ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದಾದ ನಂತರ MSME ಡಿಪಾರ್ಟ್ಮೆಂಟ್ನ ಖಾತೆಯ ಏನು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರ್ತಕ್ಕಂಥ ಜಿತನ್ ರಾಮಾಂಜಿ ಅವರಿದ್ದಾರೆ, ಅವ್ರಿಗೂ ಸಹ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಆಮೇಲೆ ನಮ್ಮ ಮಿನಿಸ್ಟ್ರಿ ಆಫ್ ಸ್ಟೇಟ್ MOS ಮೇಡಮ್ ಆಗಿರ್ತಕ್ಕಂಥ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಮೇಡಮ್ ಅವ್ರನ್ನ ನಾನು ಈ ಮೂಲಕ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಅದರ ಜೊತೆಗೆ ಮುಖ್ಯವಾಗಿ ನಮ್ಮ ಮಹಿಮಾ ಪಟೇಲ್ ರವರು, ಇದಕ್ಕೆಲ್ಲ ಮುಖ್ಯ ಕಾರಣಕರ್ತರು ನಮ್ಮ ಮಹಿಮಾ ಪಟೇಲ್ ಅವರು, JDU ಪಕ್ಷದ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಮುಖ್ಯಮಂತ್ರಿಗಳ ಮಗ ಮತ್ತೆ ಮಾಜಿ ಶಾಸಕರು ಆಗಿರ್ತಕ್ಕಂಥ ಮಹಿಮಾ ಪಟೇಲ್ ರವರು ಇದಕ್ಕೆ ಅತಿರಥ ಪ್ರಯತ್ನವನ್ನು ಪಟ್ಟು ಇದನ್ನ ನನಗೆ ಈ ಒಂದು ಹುದ್ದೆಯನ್ನು ಬರೋದಕ್ಕೆ ಅವರು ಮುಖ್ಯ ಕಾರ್ಯಕರ್ತರಾಗಿದ್ದಾರೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಮ್ಮ JDU ಪಕ್ಷದ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಲಲನ್ ಸಿಂಗ್ ರವರು ಹಾಗೂ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿರ್ತಕ್ಕಂಥ ಸೆಂಟ್ರಲ್ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿರ್ತಕ್ಕಂಥ ರಾಮನಾಥ್ ಠಾಕೂರ್ ಸಹ ನಾನು ಈ ಒಂದು ಸಮಯದ ಸಂದರ್ಭದಲ್ಲಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮುಖ್ಯವಾಗಿ ನನ್ನನ್ನು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸಮಯದಲ್ಲಿ ನನಗೆ MLC ನಿಂತ್ಕೊಂಡೆ ಸಹ ಪ್ರತಿ ಒಂದು ತಾಲೂಕ್ ಪ್ಲೇಸ್ಗೂ ಬಂದು ಮತ್ತೆ ಜಿಲ್ಲಾ ಪ್ಲೇಸ್ಗೂ ಬಂದು ಹೋಬಳಿ ಮಟ್ಟದಲ್ಲಿ ಬಂದು ನನ್ನನ್ನು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹಿಸಿ ಇವತ್ತು ನನ್ನನ್ನು ಗುರುಸಂಗೆ ಮಾಡಿದಂಥ ನನ್ನೆಲ್ಲ ಒಂದು ಡಾಕ್ಟರ್ ನಾಗರಾಜ್ ಗೆಳೆಯರ ಬಳಗ ಆಗಿರ್ಬೋದು ಅಥವಾ JDU ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಮಾಧ್ಯಮದವರಿಗೂ ಸಹ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಈ ಒಂದು ಹುದ್ದೆ ಸಾಮಾನ್ಯ ಹುದ್ದೆ ಅಲ್ಲ. ಇದನ್ನು ಕೊಟ್ಟಿರ್ತಕ್ಕಂಥ ಈ ಹುದ್ದೆಗೆ ನಾನು ಖಂಡಿತ ನ್ಯಾಯ ಒದಗಿಸ್ತೀನಿ. ಆಮೇಲೆ ಪಕ್ಷಾತೀತವಾಗಿ ನಾನು ಮುಖ್ಯವಾಗಿ ಹೇಳ್ತಾ ಇದ್ದೀನಿ, ಪಕ್ಷಾತೀತವಾಗಿ ಇವತ್ತು ನಾನು NDA ಸರ್ಕಾರನ ಮಾಡಿದ ಸಹ ಯಾವುದೇ ಒಬ್ಬ ಎಂಟರ್ಪ್ರೆನ್ಶಿಪ್ ಅಂದ್ರೆ ಉದ್ಯಮದಾರ, ಯುವ ಉದ್ಯಮದಾರ, ಮಹಿಳಾ ಉದ್ಯಮದಾರ ಯಾರೇ ಬಂದು ಸಹ ಸರ್ ನಮಗೆ ಈ ತರ ಪ್ರಾಜೆಕ್ಟ್ಸ್ ಮತ್ತೆ ಈ ತರ ನಮಗೆ ಟ್ರೈನಿಂಗ್ಸ್ ಬೇಕು, ಈ ತರ ಬೇಕಂದಾಗ ನಾನು ಯಾವುದೇ ಒಂದು ರೂಪಾಯಿನೂ ಸಹ ತಗೊಳ್ದೆ ನನ್ನ ಮಾಧ್ಯಮಗಳ ಮುಂದೆ ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಲಂಚವನ್ನು ಪಡೆಯದೆ ಅಥವಾ ಯಾವುದೇ ಒಂದು ಅಪೇಕ್ಷೆಯನ್ನ ಪಡೆದೆ ಅವರಿಂದ ನಾನು ಅವ್ರಿಗೆ ಸಹಾಯ ಮಾಡ್ತೀನಿ. ಆಮೇಲೆ ನನಗೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಈ ಕೋಲಾರ ಭಾಗ ನಮ್ಗೇನಪ್ಪ ಅಂದ್ರೆ ಅತಿ ಹೆಚ್ಚಿನ ರೀತಿಯಲ್ಲಿ ಟೊಮೆಟೊ ಮತ್ತೆ ಮ್ಯಾಂಗೋನ್ನ ಮಾವಿನ ಹಣ್ಣನ್ನು ಬೆಳ್ತಕ್ಕಂಥ ಒಂದು ಪ್ರದೇಶ. ಇಲ್ಲಿ ಏನಪ್ಪಾ ಅಂದ್ರೆ ರೇಟ್ ಇದ್ದಾಗ ಒಳ್ಳೆ ರೇಟ್ ಸಿಗುತ್ತೆ ಟೊಮೆಟೊಗೆ, ಇಲ್ಲಾಂದಾಗ ಏನ್ ಮಾಡ್ತಾರೆ ಟೊಮೆಟೊಗಳನ್ನ ತಗೊಂಡೋಗಿ ಎಲ್ಲ ಚರಂಡಿಗೆಲ್ಲ ಎಸ್ದು ಬಿಡ್ತಾರೆ. ಆಮೇಲೆ ರೈತರು ಬಹಳಷ್ಟು ನಷ್ಟಕ್ಕೀಡಾಗ್ತಾ ಇದ್ದಾರೆ. ಹಂಗಾಗಿ ಬಹಳ ಕಷ್ಟ ಇದೆ ರೈತರಿಗೆ. ಆ ಒಂದು ನನಗೆ ಮೈಂಡಲ್ಲಿ ಒಂದು ಉದ್ದೇಶ ಇದೆ, ಏನಪ್ಪಾ ಅಂದ್ರೆ ಮುಂಬರುವ ದಿನಗಳಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಹತ್ರ ಮಾತಾಡಿ, ಇಲ್ಲಾಂದ್ರೆ ನಮ್ಮ ಮೇಡಮ್ ಹತ್ರ ಮಾತಾಡಿ, ಶೋಭಾ ಕರಂದ್ಲಾಜೆ ಅವ್ರ ಹತ್ರ ಮೇಡಮ್ ಹತ್ರ ಮಾತಾಡಿ ಏನಪ್ಪಾ ಅಂದ್ರೆ ಒಂದು ನಮ್ಮ ಕೋಲಾರ ಭಾಗಕ್ಕೆ ಒಂದು ಟೊಮೆಟೊ ಇಂದ ಪ್ರೊಸೆಸ್ ಅನ್ನು ಮಾಡ್ತಕ್ಕಂಥ ಘಟಕ ಅಂದ್ರೆ ಸರ್ಕಾರಿ ಘಟಕವನ್ನು ಮಾಡ್ಬೇಕಂದೇಳಿ ನಂಗೊಂದು ಯಾಕಂದ್ರೆ ಉದ್ದೇಶ ಇದೆ. ಒಂದ್ ಏನಪ್ಪಾ ಅಂದ್ರೆ ರೈತರಿಗೂ ಉಪಯೋಗ ಆದ್ರೆ, ಎರಡನೇದು ಏನಪ್ಪಾ ಅಂದ್ರೆ ಇಲ್ಲಿ ಜಾಬ್ ಓರಿಯಂಟೇಶನ್ ಅಂದ್ರೆ ಕೆಲಸ ಸಿಗುತ್ತೆ. ಒಂದು ನಮ್ಮ ಲೋಕಲ್ ಇರ್ತಕ್ಕಂಥ ಒಂದಷ್ಟು ಜನ ನಿರುದ್ಯೋಗ ಯುವಕರಿಗೆ ಯುವತಿಯರಿಗೆ ಕೆಲಸ ಸಿಕ್ಕೋದು ಇದು ನನ್ನ ಒಂದು ಉದ್ದೇಶ ಆಗಿದೆ. ಅದ್ರ ಜೊತೆಗೆ ಮ್ಯಾಂಗೋ ಅಷ್ಟೇ, ಈಗ ಮೊನ್ನೆಲ್ಲ ರೀಸೆಂಟ್ ಆಗಿ ಬೆಳೆದಂತ ಮ್ಯಾಂಗೋಗೆ ಪಾಪ ಬೆಳೆನೇ ಇಲ್ಲ ಅಂತ ಹೇಳಿ ಏನ್ ಮಾಡಿದ್ರು, ಎಲ್ಲ ಬೆಲೆನೇ ಸಿಗ್ತಾ ಇಲ್ಲ ಅಂತ ಹೇಳಿ ಏನ್ ಮಾಡ್ತಿದ್ರು, ಎಲ್ಲ ಬಿಸಾಕ್ತಾ ಇದ್ರು. ಎಲ್ಲ ತಗೊಂಡೋಗಿ ಎಲ್ಲ ಮೋರಿಗಳಿಗೆ ಎಸೆಯೋದು ಮತ್ತೆ ಬೇರೆ ಕಡೆ ಎಲ್ಲಂದ್ರೆ ಹಂಗೆಲ್ಲ ಗಿಡಗಳಲ್ಲಿ ಬಿಟ್ಬಿಡ್ತಾ ಇದ್ರು. ಆ ಒಂದು ಪರಿಸ್ಥಿತಿ ಮುಂದಿನ ಬರಬಾರದು. ಅದನ್ನು ಸಹ ಅಷ್ಟೇ ಒಂದು ಮಾವಿನ ಸಂಸ್ಕರಣಾ ಘಟಕ ಅಂತ ಹೇಳಿ ಒಂದು ಮಾಡಿ ಆ ಮ್ಯಾಂಗೋದಲ್ಲಿ ಬರ್ತಕ್ಕಂಥ ಪಲ್ಪ್ ಆಗಿರ್ಬೋದು ಅಥವಾ ಜ್ಯೂಸ್, ಈಗ ಆಂಧ್ರದಲ್ಲಿ ಇದೆ ಜ್ಯೂಸ್, ಆ ಜ್ಯೂಸ್ ಮಾಡ್ತಕ್ಕಂಥ ಅದೇ ತರ ಸೇಮ್ ಫ್ಯಾಕ್ಟರಿ ಇಲ್ಲಿ ಮಾಡಿದಾಗ ನಮ್ಮಲ್ಲಿ ಬೆಳ್ತಕ್ಕಂಥ, ಯಾಕಂದ್ರೆ ವಿಶ್ವಕ್ಕೆ ಪ್ರಖ್ಯಾತವಾದಂತ ಸ್ಥಳ ನಮ್ದು ಯಾವುದು ಮ್ಯಾಂಗೋ ಬೆಳೆಯೋದು ನಮ್ಮ ಇಡೀ ವಿಶ್ವಕ್ಕೆ ಫೇಮಸ್ ಆಗದಂತ ಒಂದು ಪ್ಲೇಸ್. ಅದನ್ನು ನಾವು ದೇಶದಂತ ಪ್ರಸರಬೇಕಾಗಿದೆ ನಮ್ಮ ಒಂದು ಪ್ರಖ್ಯಾತಿಯನ್ನ. ಆ ಒಂದು ನಮ್ಮ ಏನು ಶ್ರೀನಿವಾಸಪುರದಲ್ಲಿ ಬೆಳ್ತಕ್ಕಂಥ ಆ ಮ್ಯಾಂಗೋನ ಬರೀ ದೇಶಕ್ಕೆ ಮಾತ್ರ ಅಲ್ಲ ಪ್ರಪಂಚಕ್ಕೂ ಸಹ ನಾವು ತೋರಿಸ್ಕೊಡ್ಬೇಕಾಗಿದೆ. ಇಲ್ಲಿ ನಾವು ಉತ್ತಮವಾದಂತಹ ಕ್ವಾಲಿಟಿ ಇರ್ತಕ್ಕಂಥ ರುಚಿಯಾದ ಮಾವನನ್ನು ಬೆಳಿತೀವಿ ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ಸಹ ನಾನು ಮುಂದಿನ ದಿನಗಳಲ್ಲಿ ಇನ್ನೂ ನಾನು ಚಾರ್ಜ್ ತಗೊಂಡಿಲ್ಲ ಅಲ್ಲಿ, ಯಾಕಂದ್ರೆ ನನಗೆ 2 ವರ್ಷಗಳು ಮಾತ್ರ ಅವಧಿಗೆ ನನ್ನ ನೇಮಕ ಮಾಡಿದ್ದಾರೆ. ಅದರಲ್ಲೂ ನಂದು ಮೊನ್ನೆ 14/8/2026 ಮತ್ತೆ ನನಗೆ 28/13/8/2028ವರೆಗೂ ನನಗೆ
ಒಂದು ಅವಧಿ ಇರುತ್ತೆ, ನನ್ನ ಅವಧಿ. ಈ ಅವಧಿಯಲ್ಲಿ ನನಗೆ ಹೆಡ್ ಆಫೀಸ್ ಹೈದರಾಬಾದಲ್ಲಿ ಕೊಟ್ಟಿರ್ತಾರೆ. ಹಾಗಾಗಿ ನನ್ಗೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನ ನಾನು ಸದುಪಯೋಗ ಪಡಿಸ್ಕೊಂಡು ಯುವಕರಿಗೆ ಮತ್ತೆ ಮಹಿಳೆಯರಿಗೆ, ಯುವತಿಯರಿಗೆ ಮತ್ತೆ ನಿರುದ್ಯೋಗ ಯುವತಿಯರಿಗೆ ನಾನು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ ನನ್ನ ಒಂದು ಪ್ರೆಸ್ ಮೀಟ್ ಮುಗಿಸ್ತಾ ಇದ್ದೇನೆ.